ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಲಿ ಅಂದ್ಬಿಟ್ಟು ನಾವು ಪ್ರತಿನಿತ್ಯ ಕೂಡ ಪೂಜೆಯನ್ನು ಮಾಡ್ತೀವಿ. ಸೊ ಪ್ರತಿಯೊಬ್ಬರ ಆಸೆ ದೇವರು ತನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಎಂಬುದಾಗಿರುತ್ತೆ. ಕೆಲವೊಂದು ಸಾರಿ ನಾವು ಪೂಜೆ ಮಾಡುವಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಯಾವುದೋ ಒಂದು ಕಷ್ಟವನ್ನು ಹೇಳ್ಕೊಳ್ತೀವಿ. ಆಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಈ ರೀತಿಯಾಗಿ ನಾವು ಪೂಜೆಯನ್ನು ಮಾಡುವಾಗ ಕಣ್ಣಲ್ಲಿ ನೀರನ್ನು ಹಾಕೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ, ಅಥವಾ ದೇವರು ನಮ್ಮ ಮೇಲೆ ಕೋಪಗೊಳ್ತಾನ, ಅಥವಾ ನಾವು ಅಂದ್ಕೊಂಡಿದ್ದು ಕೆಲಸಗಳು ಆಗುತ್ತಾ, ಅಥವಾ ನಮಗೆ ಏನಕ್ಕೋಸ್ಕರ ಆ ಒಂದು ದುಃಖ ಕಣ್ತುಂಬಿ ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡ್ತೇವೆ. ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ದೇವರನ್ನು ಪೂಜಿಸ್ತೇವೆ. ದೇವರು ನಾವು ಮಾಡುವಂಥ ಪೂಜೆಯನ್ನು ಸ್ವೀಕರಿಸಬೇಕು, ನಮ್ಮೆಲ್ಲ ಆಸೆಗಳನ್ನು ಈಡೇರಿಸಬೇಕು ಎಂಬುದು ಕೂಡ ಇದರ ಉದ್ದೇಶವಾಗಿರುತ್ತೆ. ಪೂಜೆ ಮಾಡುವಾಗ ಕಣ್ಣಲ್ಲಿ ನೀರು ಬಂದರೆ ಏನರ್ಥ? ದೇವರು ಪೂಜೆಯಿಂದ ಸಂತುಷ್ಟನಾದಾಗ ನೀಡುವ ಸೂಚನೆಗಳು ಯಾವುದು? ಪೂಜೆಯಲ್ಲಿ ದೇವರ ಆಶೀರ್ವಾದ ನಮಗೆ ಸಿಕ್ಕಿದೆಯಾ? ಪ್ರತಿಯೊಂದನ್ನು ಕೂಡ ಈಗ ತಿಳ್ಕೊಂಡು ಬರೋಣ. ನಾವು ಮಾಡುವ ಪೂಜೆಯ ಸಮಯದಲ್ಲಿ ದೇವರು ನಮಗೆ ವಿವಿಧ ರೀತಿಯ ಸೂಚನೆಗಳನ್ನು ನೀಡುವ ಮೂಲಕ ಪೂಜೆಯಲ್ಲಿ ಪಾಲ್ಗೊಂಡಿರುವುದನ್ನು ಸೂಚಿಸ್ತಾರೆ. ಪೂಜೆಯ ಸಮಯದಲ್ಲಿ ತಂಪಾದ ಗಾಳಿ ಬೀಸೋದು, ಹಸು ಮುದ್ದಾಗಿ ಕರೆಯೋದು ಅಥವಾ ಇಂಪಾದ ಶಬ್ದಗಳನ್ನು ಕೇಳಿಸ್ಕೊಂಡ್ರೆ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾನೆ ಎಂಬುದಾಗುತ್ತೆ. ಇದನ್ನು ಹೊರತುಪಡಿಸಿ ಪೂಜೆ ಮಾಡುವಾಗ ಒಬ್ಬ ವ್ಯಕ್ತಿಯು ಅಳಲು ಆರಂಭಿಸಿದರೆ ಅಥವಾ ಅವನ ಕಣ್ಣಲ್ಲಿ ನೀರು ಬಂದರೆ ದೇವರು ಆ ವ್ಯಕ್ತಿಯ ಕೋರಿಕೆಗಳನ್ನು ಸ್ವತಃ ಕೇಳಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಬೇಕು. ದೇವರು ನಮ್ಮ ಭಾಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಈ ಕಾರಣಕ್ಕಾಗಿ ನೀವು ದೇವರ ಪೂಜೆಯನ್ನು ಮಾಡುವಾಗ ಶುದ್ಧ ಮನಸ್ಸಿನಿಂದ ಮತ್ತು ಒಳ್ಳೆಯ ಭಾವನೆಯಿಂದ ಮಾಡಬೇಕೆನ್ನೋದು ನಂಬಿಕೆ. ಭಾವನಾತ್ಮಕವಾಗಿ ಮಾಡುವ ಪೂಜೆಯಿಂದ ದೇವರು ಬೇಗನೆ ಸಂತುಷ್ಟನಾಗ್ತಾನೆ. ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಸ್ವತಃ ಅವನೇ ಅರಿತುಕೊಳ್ಳುತ್ತಾನೆ. ಪೂಜೆ ಮಾಡುವಾಗ ಕಣ್ಣಲ್ಲಿ ನೀರು ಬರುವುದು ಕೂಡ ನಿಮ್ಮ ಮನಸ್ಸು ಸಂಪೂರ್ಣ ಪರಿಶುದ್ಧವಾಗಿದ್ದು ಮನಃಶಾಂತಿಯಿಂದ ದೇವರ ಸೇವೆಯಲ್ಲಿ ನಿರತರಾಗಿದ್ದೀರಾ ಎಂಬುದನ್ನು ಸಂಕೇತವನ್ನಾಗಿ ಇಟ್ಕೊಂಡು ನಾವು ನೋಡಬಹುದು. ಮನುಷ್ಯನಿಗೆ ಏನೇ ಒಂದು ಕಷ್ಟ ಬಂದರೂ ಕೂಡ ಮೊದಲು ಹೇಳ್ಕೊಳ್ಳೋದು ದೇವರ ಹತ್ರ. ತನ್ನ ಕಷ್ಟಗಳಾಗಲಿ ಸುಖಗಳಾಗಲಿ ಎಲ್ಲವನ್ನು ಕೂಡ ದೇವರ ಹತ್ರ ನಾವು ಪ್ರತಿನಿತ್ಯ ಪೂಜೆ ಮಾಡುವಾಗ ಹಂಚ್ಕೋತಾ ಇರ್ತೀವಿ. ಕಷ್ಟಗಳನ್ನು ಹೇಳ್ಕೊಳ್ಳುವಾಗ ಕಣ್ಣೀರು ಹಾಕ್ತೀವಿ. ಹಾಗೆಯೇ ಸುಖ ಬಂದಾಗ ಕೂಡ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅನಂತರ ಒಂದು ಆನಂದ ಬಾಷ್ಪವನ್ನು ಕೂಡ ಸುರಿಸ್ತೇವೆ. ಸೊ ಹೀಗಾಗಿ ದೇವರ ಮುಂದೆ ನಾವೇನಾದರೂ ಕೂತು ಪೂಜೆ ಮಾಡುವಾಗ ನಮಗೆ ಅರಿವಿಲ್ಲದೆ ಏನಾದರೂ ನಮ್ಮ ಕಣ್ಣಲ್ಲಿ ನೀರು ಬಂತಂತಂದರೆ ಅದು ಯಾವುದೇ ರೀತಿಯ ಕೆಟ್ಟ ಸೂಚನೆ ಅಂತೂ ಅಲ್ಲವೇ ಅಲ್ಲ. ನಿಜವಾಗ್ಲೂ ನೀವು ಅಂದ್ಕೊಂಡಿರೋವಂಥ ಕೆಲಸಗಳಾಗುತ್ತೆ ಅಥವಾ ಆಗಿರುವಂಥ ಕೆಲಸಗಳಿಗೆ ಒಂದು ಒಳ್ಳೆಯ ಶುಭ ಸೂಚನೆ ಅಂತಲೇ ಹೇಳಬಹುದು. ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ದೇವರು ನೀವು ಹೇಳಿರೋ ಅಂಥ ಅಥವಾ ಕೇಳಿರೋ ಅಂಥ ವಿಷಯಗಳನ್ನು ಕೇಳಿಸ್ಕೊಂಡಿರ್ತಾರೆ ಅಂತ ಹೇಳಬಹುದು. ನಮ್ಮ ನಡೆ ನುಡಿ ಅಥವಾ ಆಚಾರ ವಿಚಾರ ನಾವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು, ನಮ್ಮ ಮನಸ್ಸು ಪ್ರಶಾಂತತೆಯಾಗಿ ಪರಿಶುದ್ಧವಾಗಿ ಇತ್ತು ಅಂತಂದರೆ ಯಾವುದೇ ಮನುಷ್ಯರು ಕೂಡ ನಮಗೆ ಸಹಾಯ ಮಾಡಿಲ್ಲ ಅಂದರೂ ಕೂಡ ದೇವರು ಅಥವಾ ಪರಮಾತ್ಮ ನಾವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಸುಸೂತ್ರವಾಗಿ ನಡೆಸ್ತಾನೆ. ಸೊ ದೇವರನ್ನು ನಂಬೋಣ. ದೇವರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡಿದ್ದೇ ಆದಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದರೂ ಒಂದು ರೂಪದಲ್ಲಿ ಬಂದು ಸಹಾಯವನ್ನು ಮಾಡಿ ನಿಮ್ಮನ್ನು ಕೈ ಎತ್ತಿ ನಡೆಸ್ತಾರೆ ಅಂತ ಹೇಳಬಹುದು. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆದಷ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.